ಅದಕ್ಕಾಗಿ ಸರ್ಕಾರ ಇವತ್ತು ಅವರ ಸಾಧನೆಯನ್ನು ಮತ್ತು ಅವ್ರ ಸಾಧನೆಯನ್ನು ಸಾಣದಾಗಿಲ್ಲ, ನಿರಂತರವಾಗಿ ಅವ್ರ ಪ್ರಥಮ ಸ್ವರೂಪ ವಂಶವೃಕ್ಷ ಅಂತ, ವಂಶವೃಕ್ಷದಲ್ಲಿ ಸಣ್ಣ ಹುಡುಗಾಗಿ ಪಾತ್ರ ಮಾಡಿದಂಥವ್ರು. ನಂತರದಲ್ಲಿ ನಾಗರಹಾವು ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಇವತ್ತು ಸಹಿತ ನೋಡ್ತಾ ಇರ್ತಾರೆ ನಾಗರಹಾವನ್ನು. ಎಂಥ ಅದ್ಭುತವಾದ ಆ್ಯಕ್ಟಿಂಗ್ ಅದು. ನಮ್ಮ ಪುಟ್ಟಣ್ಣ ಕನಗಾಲರ ಡೈರೆಕ್ಷನ್ನು, ಅವ್ರ ಆ್ಯಕ್ಷನ್ನು, ಆರತಿ ಅವರ ಆ್ಯಕ್ಷನ್ನು, ಜೊತೆಗೆ ಇನ್ನುಳಿದವರ ಆ ಪಾತ್ರ, ಅಲ್ಲಿ ಏನು ಪ್ರತಿಯೊಂದರು ಬಾಲಕೃಷ್ಣರ ಪಾತ್ರ ಆಗಿರ್ಬೋದು, ಇನ್ನೊಬ್ಬರ ಪಾತ್ರ ಆಗಿರ್ಬೋದು, ಅದರಲ್ಲೂ ದಿಗ್ಗಜ ಅಶ್ವತ್ಥವ್ರ ಪಾತ್ರ ಅಂತೂ ಹಬ್ಬ ಅನ್ನುವಾಗಿದೆ. ಶಕ್ತಿ ಪ್ರಸಾದ್ ಅವ್ರ ಪಾತ್ರ ಅಂದಿನ ಶುರುವಾದಂಥ ಈ ಒಂದು ಅವರ ನಟನಾ ಬದುಕಿನ ಅಂತ್ಯ ಕೊನೆಗೆ ಮುಂದೆ ಎಲ್ಲ ಆಯಿತು ನಿಮಗೆ ಗೊತ್ತಿದೆ, ಅದು ಹೇಳೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಮಾತು. ಯಾಕೆಂದರೆ ಅವರು ನಿಜವಾಗಿಯೂ ಸದೃಢಿದ್ದಂಥವ್ರು. ಯಾವುದೋ ಏನೋ ಇವತ್ತು ನಾವು ಮಾತಾಡ್ತೀವಿ, ಇಲ್ಲ ಆದ್ರಿಂದ ಮಾಡಬಾರ್ದಾಗಿತ್ತು, ಇಬ್ಬರಿಂದ ಮಾಡಬಾರ್ದಾಗಿತ್ತು ಅಂತೇಳಿ. ಆ ಒಂದು ಅದರಲ್ಲೂ ಒಂದು ಕೊನೆಯ ದಿನಗಳಲ್ಲಿ ಬಂದಂಥ ಫಿಲ್ಮ್ ನಿಮ್ಗೆ ಗೊತ್ತದೆ, ಅವರು ಕೊನೆಯದಾಗಿ ಮಾಡಿದಂಥ ಫಿಲ್ಮ್ದಿಂದಾಗಿ ಅದು ಭಾಳಷ್ಟು ಕಾರಣೀಕರ್ತ ಆಯಿತು ಅನ್ನುವಂಥದ್ದು ಮಾತು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಅದರಲ್ಲೂ ಅವರ ಕೊನೆಯ ಹಂತಕ್ಕೆ ಬಂದಂಥ ಫಿಲ್ಮ್ ಆಪ್ತ ರಕ್ಷಕ ಮತ್ತು ಬಳ್ಳಾರಿ ನಾಗ. ಅಲ್ಲಿವರೆಗೆ ಜನ ಅವ್ರನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ರಪ್ಪ ಅಂತಂದ್ರೆ ಇವತ್ತಿಗೂ ನೆನಪಿಸ್ಕೊಳ್ತಾ ಇರ್ತಾರೆ. ಇವು ಎರಡು, ಅದರಲ್ಲೂ ಮುಖ್ಯ ನಾಗ, ಅದರಲ್ಲೂ ಆಪ್ತ ರಕ್ಷಕದಲ್ಲೂ ಕೊನೆಗೆ ನಾಗರಾವ್ ಇದ್ದಿದ್ದು ಅಥವಾ ಒಂದು ನಾವು ಅದೇನೋ ಪಾತ್ರ ಬಗ್ಗೆ ಹೇಳ್ತಾ